ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ರಜೆ ನಂತರ ಬುಧವಾರ ಮಾರ್ಕೆಟ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನಾಳೆ ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಅಪೋಲೋ ಹಾಸ್ಪಿಟಲ್ಸ್ ಅಂತ ಕಾಣಿಸ್ತಾ ಇದೆ. 2.51% ಅಪ್ ಮೂವ್ಮೆಂಟ್ ಬಂದಿದೆ. ಅಪೋಲೋ ಹಾಸ್ಪಿಟಲ್ ಒಂದು ಒಳ್ಳೆ ಪೊಸಿಷನ್ ಕೂಡ ಬಿಲ್ಡಪ್ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ. ನೋಡೋಣ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ನಿಮಗೆ IT ಸೆಕ್ಟರಲ್ಲಿ ಇನ್ಫೋಸಿಸ್ ಇವತ್ತು ಒಂದು ಬ್ರೇಕ್ಔಟ್ ಥರ ಕೊಟ್ಟಿದೆ. ಇದಕ್ಕೆ ಒಂದು ಪೊಸಿಷನ್ ಕೂಡ ಆ್ಯಡ್ ಮಾಡ್ಕೊಂಡಿನಿ, ಅದನ್ನ ಮೆಂಬರ್ಸಿಗೆ ಶೇರ್ ಮಾಡಿದ್ದೆ. NTPCನಲ್ಲಿ ಮತ್ತೆ ಒಂದು ಮೇಲ್ಗಡೆ ಹೋಗೋ ಥರ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಆಟೋ ಸೆಕ್ಟರಲ್ಲಿ ಪಾಸಿಟಿವ್ ಬಂದಿತ್ತು. ಸೊ ಸ್ಟ್ರಗಲ್ ಆಗಿದ್ದು ಬ್ಯಾಂಕಿಂಗ್ ಸೆಕ್ಟರ್ ಮಾತ್ರ. ಸೊ ಫೈನಾನ್ಷಿಯಲ್ ಸೆಕ್ಟರ್ ನಿಫ್ಟಿ ಫಿನ್ ಸರ್ವಿಸಸ್ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ನಮಗೆ ಒಂದು ಮೂಮೆಂಟ್ ಕಾಣಿಸ್ತು, ಆದರೆ ಲಾಸ್ಟಿಗೆ ರಿಕವರ್ ಕೂಡ ಆಯಿತು. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು, ಅದರೆಲ್ಲರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ಇವತ್ತು ನೋಡೋದಾದರೆ ಟಾಟಾ ಸ್ಟೀಲ್ ಅಂತ ಕಾಣಿಸ್ತಾ ಇದೆ, 1.86%. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಹೋಗೋಣ. ಸೊ ನಿಫ್ಟಿನಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಬಂದಿದೆ. ಅದನ್ನ ಇದನ್ನ ಕಂಪ್ಲೀಟಾಗಿ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳೋಕ್ಕಾಗತ್ತಾ? ಈಗಲೇ ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ವಿಕ್ಕನ್ನು ಸೇರಿಸಿ ಇದು ತಿಂದು ಹಾಕೋ ಥರ ಒಂದು ಪ್ಯಾಟರ್ನ್ ಬಂದಿದ್ರೆ ಆಗ ನಾವು ಎನ್ಗಲ್ಫಿಂಗ್ ಪ್ಯಾಟರ್ನ್ ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಆ ರೀತಿ ಪ್ಯಾಟರ್ನ್ ಬಂದಿಲ್ಲ, ಹಾಗಾಗಿ ಇದನ್ನ ಕನ್ಫರ್ಮೇಷನ್ ಅಂತ ಹೇಳೋಕ್ಕಾಗಲ್ಲ. ಸೊ ಮೊದಲಿಂದನೂ ಮಾತಾಡ್ಕೊತ ಬಂದಿದ್ವಿ, 19,300ರಿಂದ 19,400 ಅನ್ನೋದು ವೆರಿ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ನಿಫ್ಟಿನಲ್ಲಿ, ಒಂದು ಸಪೋರ್ಟ್ ಝೋನ್ ಅಂತ. ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ, ಟೆಸ್ಟ್ ಆಗಿ ಇಲ್ಲಿ ಮತ್ತೆ ಈಗ ಸಪೋರ್ಟ್ ತಗೊಂಡು ಹೋಗ್ತಾ ಇದೆ. ಸೊ ನಾಳೆ 19,500 ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. 19,500ಕ್ಕಿಂತ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ ಮತ್ತೆ ನಾವು ಈ ಟ್ರೆಂಡ್ ಲೈನ್ ಏನಿತ್ತಲ್ಲ ಆ ಟ್ರೆಂಡ್ ಲೈನ್ ರೆಫರೆನ್ಸ್ ತಗೊಂಡು ಹೋಗ್ಬೋದು. ಬಟ್ ನೀವು ಇಲ್ಲಿ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಈಗಲೂ ಕೂಡ ಈ ಒಂದು ವರ್ಟಿಕಲ್ ಏನು ರೆಸಿಸ್ಟೆನ್ಸ್ ಇತ್ತು ಇದ್ರ ಕೆಳಗಡೆನೇ ಇದೆ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ಗಳು ನಮಗೆ ಕಾಣಿಸ್ತಾ ಇದೆ. ಸೊ ನಾಳೆ 19,500 ಈ ಝೋನ್ ಏನಿದೆಯಲ್ಲ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಅನ್ನೋದು ನೋಡಲಿಕ್ಕೆ ಸಿಗ್ಬೋದು. ಈ ಮಾರೋಬಜು ಕ್ಯಾಂಡಲ್ ಟಾಪ್ ಕೂಡ ಅಂತ ಹೇಳ್ಬೋದು ನೀವು. ಸೊ ಇಲ್ಲಿ ಹುಷಾರಾಗಿರಬೇಕು. ಸೊ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ನನ್ನ ಪ್ರಕಾರ ಎರಡು ಪಾಸಿಬಿಲಿಟಿ ಇದೆ. ಒಂದು, ಗ್ಯಾಪ್ ಡೌನ್ ಓಪನಿಂಗ್ ಏನಾರು ಆಯಿತು ಅಂತಂದರೆ 19,300ಗಿಂತ ಕೆಳಗಡೆ ನಾವು ಬಂದುಬಿಟ್ವಿ ಅಂತಂದರೆ ಸ್ಟಾರ್ಟಿಂಗ್ ಅವರಲ್ಲೇ ಒಂದು ದೊಡ್ಡ ಫಾಲ್ ನೋಡಲಿಕ್ಕೆ ಸಿಗ್ಬೋದು. ಇಲ್ಲ ಇದ್ರ ಮೇಲ್ಗಡೆ ಉಳ್ಕೊಂಡ್ವಿ ಅಂತಂದರೆ 19,500, 19,550 ಈ ಲೆವೆಲ್ಗಳನ್ನು ನಾಳೆ ಟೆಸ್ಟ್ ಆಗಲಿಕ್ಕೆ ನೋಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪೈರಿ ದಿನ 500 ಲೆವೆಲ್ಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಸದ್ಯದ ಮಟ್ಟಿಗೆ ನೋಡೋದಾದರೆ ನಿಫ್ಟಿ ಸ್ವಲ್ಪ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ, ಯಾಕೆಂದರೆ ಟೆಕ್ನಾಲಜಿ ಸರ್ವಿಸಸಲ್ಲಿ ಮತ್ತು ಆಟೋ ಸೆಕ್ಟರ್ಲೆಲ್ಲ ಕೂಡ ಕಾಂಟ್ರಿಬ್ಯೂಟ್ ಆಗ್ತಾ ಇರೋದ್ರಿಂದ. ಸೊ ಮೊದಲನೇದಾಗಿ 15 ಮಿನಿಟ್ಸಲ್ಲಿ ಯಾವ ರೀತಿ ಇತ್ತು ಅಂತ ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ನೋಡಿ. ಒಂದು 2 ದಿನದಿಂದ ಪ್ಯಾಟರ್ನ್ ನೋಡ್ತಾ ಬನ್ನಿ. ಮೊದಲು ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದರೆ ನಿಮಗೆ ಇಲ್ಲೊಂದು ದೊಡ್ಡ ಫಾಲ್ ಆಗಿತ್ತಲ್ಲ, ಅದಾದಮೇಲೆ ನಿಮಗೆ ಒಂದು ರಿಕವರಿ ಅಂತ ಬಂತು. ಇಲ್ಲಿ ನಿಧಾನಕ್ಕೆ ನೋಡಿ ಅಲ್ಲಲ್ಲೇ ಓಪನ್ ಆಗಿ ಅದೇ ರೇಂಜಲ್ಲೇ ಓಪನ್ ಆಗಿ ನಿಮಗೆ ಒಂದು ವಾಪಸ್ ಇಲ್ಲಿಂದ ರಿಕವರಿ ಅಂತ ಕೊಡ್ತಾ ಹೋಯಿತು. ಅದ್ರ ಮಾರ್ಗದಿಂದ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ. ಅದಾದಮೇಲೆ ಒಂದು ಫ್ಲಾಟ್ ಆಗಲ್ಲಿ ಓಪನ್ ಆಗಿತ್ತು, ಮತ್ತೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಇನ್ನೂ ಕೆಳಗಡೆ ಮೂವ್ಮೆಂಟ್ ಮಾಡ್ತಾ ಬಂತು. ಸೊ ಇಲ್ಲಿ ಮತ್ತೆ ಟ್ರೆಂಡ್ ಕೆಳಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತು. ಸೊ ಈ ಝೋನ್ ಹತ್ತಿರ ಬಂದಿತ್ತು. ಈ ಝೋನ್ ಹತ್ತಿರ ಬಂದಾಗ ನಿಮಗೆ ವಾಪಸ್ ರಿಕವರಿ ಬರ್ತಾ ಇದೆ. ಮತ್ತು ಇವತ್ತು ಅದೇ ಝೋನಲ್ಲಿ ಓಪನ್ ಆಗುತ್ತೆ, ಆದರೆ ಸೆಲ್ಲರ್ಸ್ ಕೆಳಗಡೆ ತೊಗೊಳಕ್ಕೆ ನೋಡ್ತಾ ಇಲ್ಲ, ಮತ್ತೆ ಅದೇ ಝೋನಲ್ಲಿ ಹೋಗಿ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡೋದಾದರೆ ನಿಫ್ಟಿನಲ್ಲಿ ಈ ಒಂದು ಲೋಯರ್ ಹೈ ಪ್ಯಾಟರ್ನ್ಗಳನ್ನು ಮಾಡ್ತಾ ಇದೆ. ಅಂದರೆ ಇಲ್ಲಿ ಲೋ ಮಾಡಿತ್ತು, ಇವತ್ತು ಇಲ್ಲಿ ಲೋ ಮಾಡಿದೆ. ಸೊ ಇಲ್ಲಿ ನೀವು ನೋಡೋದಾದರೆ ಒಂದು ಈ ಥರ ಒಂದು ಟ್ರೆಂಡ್ ಲೈನು ಎಸ್ಟಾಬ್ಲಿಷ್ ಆಗ್ತಾ ಇದೆ. ಮೇಲ್ಗಡೆ ಒಂದು ವರ್ಟಿಕಲ್ ಆಗಿ ಇದೇ ರೀತಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ 19,480 ಅನ್ನೋದು ಏನಿದೆ, ಸೊ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿದೆ. ಇದ್ರ ಮೇಲ್ಗಡೆ ಏನಾದ್ರು ಹೋಯಿತು ಅಂತಂದರೆ ನಮಗೆ ಈ ಒಂದು ಟ್ರೆಂಡ್ ಲೈನ್ ಏನು ಕಾಣುತ್ತಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ 19,520, 530 ಈ ಝೋನ್ ಹತ್ರ ಬರ್ಬೋದು. ಇಲ್ಲಿ ಕೂಡ ನಿಮಗೆ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅದನ್ನು ಬೀಟಾಗಿ ಮೇಲ್ಗಡೆ ಹೋದರೆ ಮಾತ್ರ ನಾವು ಬುಲ್ಲಿಶ್ ಅಂತ ಹೇಳ್ತಾ ಹೋಗ್ಬೋದು. ಸೊ ನಾಳೆ ಇದನ್ನು ಬಿಟ್ಟು ಮೇಲ್ಗಡೆ ಹೋದ್ರೂ ನಿಮ್ಮ ಫಸ್ಟ್ ಟಾರ್ಗೆಟ್ ಈ ಟ್ರೆಂಡ್ ಲೈನ್ ಆಗಿರಬೇಕು. ಅದಕ್ಕೆ ನಾವು ಮೇಲ್ಗಡೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ, ಈ ಝೋನ್ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಈ ಟ್ರೆಂಡ್ ಲೈನ್ ಮೇಲೆ ಒಂದ್ಸಲ ಟೆಸ್ಟ್ ಮಾಡೋ ತನಕ ನೋಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಮೇಲ್ಗಡೆ ಕೊಡ್ತಿದೆ ಅಂದರೆ, ಅಥವಾ ನಿಮಗೆ ಈ ರೀತಿ ಬಂದು ಈ ರೀತಿ ಪ್ಯಾಟರ್ನ್ ಆದರೆ, ಅಂದರೆ ನಾವೇನು ಈ ರೀತಿ ಅಥವಾ ಈ ರೀತಿ ಪ್ಯಾಟರ್ನ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲಾಗಿದೆ ವಾಪಸ್ ಟೆಸ್ಟ್ ಮಾಡಿ ಈ ಥರ ಮೇಲ್ಗಡೆ ಆ ಝೋನ್ ಎಲ್ಲಿ ಓಪನ್ ಆಗುತ್ತೋ ಅದ್ರ ಮೇಲ್ಗಡೆ ಕೊಡ್ತಾ ಹೋದರೆ ಆಗ ನೀವು ಬೈ ಮಾಡ್ತಾ ಹೋಗ್ಬೋದು. ಸೊ 2 ಸಿನಾರಿಯೋ ಇರುತ್ತೆ. ಬಟ್ ಬೆಸ್ಟ್ ಸಿನಾರಿಯೋ ಇದ್ರ ಮೇಲ್ಗಡೆ ಓಪನ್ ಆಗಿ ಏನಾದರೂ ಇಲ್ಲೇ ನಿಮಗೆ ಒಂದು ಸಪೋರ್ಟ್ ತೊಗೊಂತ ಹೋಯಿತು ಅಂತಂದರೆ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡ್ತಾ ಹೋಗ್ಬೋದು. ಆ ರೀತಿಯಾಗಿರುತ್ತೆ. ಅಕಸ್ಮಾತ್ ಏನಾದರೂ ಈ ಝೋನ್ಗಿಂತ ಕೆಳಗಡೆ ಓಪನ್ ಆದರೆ ಅವಾಗ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ನೋಡಿ ನೆನ್ನೆ ಕೂಡ ಇದನ್ನೇ ಮಾತಾಡ್ಕೊಂಡಿದ್ವಿ, ಈ ಝೋನಿಂದ ಈ ಝೋನ್ ಒಳಗಡೆ ಓಪನ್ ಆದರೆ ನಮಗೆ ಕಷ್ಟ ಇರುತ್ತೆ ಅಂತ. ಇವತ್ತು ಅದೇ ರೀತಿ ಆಯಿತು ನೋಡಿ. ನೆನ್ನೆ ಹೈಗನ್ನು ಎಲ್ಲಿ ತನಕ ಬೀಟ್ ಆಗಲ್ಲೋ ಅಲ್ಲಿ ತನಕ ನಾವು ಸಿ ಪೊಸಿಷನ್ನ ತೊಗೊಳಕ್ಕೆ ಆಗೋದಿಲ್ಲ. ಸೊ ಇದು ಬ್ಯಾಂಕ್ ನಿಫ್ಟಿನಲ್ಲಿ ಸಾಬೀತಾಯಿತು. ಆದರೆ ನಿಫ್ಟಿನಲ್ಲಿ ನೋಡಿ ಒಂದು ಸ್ವಿಂಗ್ ಬಂತು, ಅಲ್ಲಿ ಟೆಸ್ಟ್ ಮಾಡಿ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಪ್ಯಾಟರ್ನ್ ಬಂತು. ಹೇಳ್ತಾನೆ ಇರ್ತೀನಿ, ಈ ರೀತಿ ಪ್ಯಾಟರ್ನ್ ಬಂದರೆ ಮಾತ್ರ ನೀವು ಮೇಲ್ಗಡೆ ತೊಗೊಳಕ್ಕೆ ಹೋಗಿ, ಇಲ್ಲಾಂದರೆ ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಕನ್ಫರ್ಮೇಷನ್ ನಿಮಗೆ ನೆನ್ನೆ ಕ್ಲೋಸಿಂಗ್ ಇತ್ತು, ಅದ್ರ ಮೇಲ್ಗಡೆ ಕೂಡ ಕೊಡ್ತಾ ಹೋಯಿತು. ಸೊ ಈ ಮೂವ್ನ ನೀವು ಟ್ರ್ಯಾಕ್ ಮಾಡ್ಬೋದಾಗಿತ್ತು. ಆದರೆ ಆ ರೀತಿ ಪ್ಯಾಟರ್ನು ಬ್ಯಾಂಕ್ ನಿಫ್ಟಿನಲ್ಲಿ ಆಗಲಿಲ್ಲ, ಹಾಗಾಗಿ ನಾವು ಸಿ ಟ್ರೇಡ್ನ ತೊಗೊಳಕ್ಕಾಗಲಿಲ್ಲ. ಸೊ ನಿಫ್ಟಿ ನಿಮಗೆ ಪೂರ್ತಿಯಾಗಿ ಒಂದು ರಿಕವರಿ ಮೋಡಲ್ಲೇ ಹೋಯಿತು, ಆದರೆ ಬ್ಯಾಂಕ್ ನಿಫ್ಟಿ ಕೊನೆಯದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಹಾಗಾಗಿ ಎರಡು ಒಂದೊಂದು ದಿಕ್ಕಲ್ಲಿದೆ. ಸೊ ನಾಳೆ ಹುಷಾರಾಗಿ ನೀವು ಟ್ರೇಡ್ ಮಾಡಬೇಕು. USD INR ಬಗ್ಗೆ ಹೇಳಿದ್ದೆ, ಅದು ಒಂದು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ತಿರೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ಅದು ಹೊಡೆತ, ಆದರೆ IT ಸೆಕ್ಟರ್ಗಳಿಗೆ ಅದು ಪಾಸಿಟಿವ್ ಅಂತ. ಸೊ ಒಂದೆರಡು ನ್ಯೂಸ್ಗಳು ಕೂಡ ಇದೆ, ಅದನ್ನ ಸ್ಟಾಕ್ಸ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ನಿಫ್ಟಿ ಟ್ರೇಡು. ಸೊ ನಾಳೆ ಈ ಝೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ಸಲ ಕ್ವಿಕ್ಕಾಗಿ ಆಪ್ಷನ್ ಡೇಟಾನು ಬೇಕಾದ್ರೆ ನೋಡ್ಕೊಂಬರೋಣ. ಆಪ್ಷನ್
ಡೇಟಾ ನೋಡೋದಾದರೆ ಪೊಸಿಷನ್ಗಳು ಕೆಲವೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಮಂತ್ಲಿ ಎಕ್ಸ್ಪೈರಿನಲ್ಲಿ ನಾನು ಬ್ಯಾಂಕ್ ನಿಫ್ಟಿನಲ್ಲಿ, ಜೊತೆಗೆ ಇನ್ಫೋಸಿಸ್ನ ಅದನ್ನ ಮೆಂಬರ್ಸಿಗೆ ಶೇರ್ ಮಾಡ್ತೀನಿ ಅದಾದಂತಾಗ. ಸೊ ಇವಾಗ ನಿಫ್ಟಿನಲ್ಲಿ ಆಪ್ಷನ್ ಚೈನ್ ನೋಡ್ತಾ ಬರೋದಾದರೆ 19,500 ನಿಮಗೆ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಕಾಣಿಸ್ತಾ ಇದೆ. 116 ಲಕ್ಷ ಕಾಲ್ ರೇಟಿಂಗ್ ಆಗಿದೆ. ಅದೇ ರೀತಿ ನಿಮಗೆ ಪುಟ್ ಸೈಡಲ್ಲಿ 19,400 ಕೂಡ 138 ಲಕ್ಷ ಆಗಿದೆ. ಸೊ 19,400 19,500 ಟಫ್ ಫೈಟ್ ಇದೆ. ಬಟ್ ನೀವು ನೋಡ್ತಾ ಬರೋದಾದರೆ 19,300 ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕೆಳಗಡೆ 19,400 300 ಎರಡನ್ನೂ ಕೂಡ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಅಂತ ನೀವು ನೋಡೋದಾದರೆ 19,600 19,500 ಇದೆ. ಸೊ ಯಾವ್ದಾದ್ರು ಒಂದು ಲೆಗ್ ಬ್ರೇಕ್ ಆಗಬೇಕು, ಇಲ್ಲ 19,400 19,500 ಎರಡು ಕಡೆ ಸೆಲ್ಲರ್ಸ್ ಎಕ್ಸ್ಪೈರಿ ಆಗಿ ನಾಳೆ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹುಷಾರಾಗಿ ಟ್ರೇಡ್ ಮಾಡಿ. ನಾಳೆ ಇಂಟ್ರೆಸ್ಟಿಂಗ್ ಡೇ, ಯಾಕೆಂದರೆ FOMC ಮೀಟ್ ಕೂಡ ಇದೆ ಇವತ್ತು. ಸೊ FOMC ಮೀಟ್ ಅಂದರೆ ಆಲ್ರೆಡಿ ಮೀಟ್ ಆಗಿತ್ತು, ಆ ಮಿನಿಟ್ಸ್ ಬಗ್ಗೆ ಬ್ರೀಫ್ ಮಾಡ್ತಾರೆ. ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಕೂಡ ಬರುತ್ತೆ ಅನಿಸುತ್ತೆ. ಜುಲೈ 25-26 ಟೈಮಲ್ಲಿ 5.25 5.5% ಇನ್ಕ್ರೀಸ್ ಮಾಡಿದ್ರಲ್ವಾ. ಸೊ ಅದ್ರ ಬಗ್ಗೆ ಏನೇನು ಅನಿಸ್ತಾ ಇದೆ, ಮುಂದಿನ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ಬ್ರೀಫ್ ಮಾಡುತ್ತಾರೆ ಬರುತ್ತೆ ಇವತ್ತು. ಸೊ ಹಾಗಾಗಿ FOMC ಪವೆಲ್ ಅವರು ಬಂದು ಅದನ್ನ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ತುಂಬ ಕುತೂಹಲ ಇರುತ್ತೆ, ಅದರಿಂದನೂ ಕೂಡ ಒಂದು ಸೆಂಟಿಮೆಂಟ್ ಬರುವಂಥ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ನೀವು ನೋಡೋದಾದರೆ 19,500 ನಿಮಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದು ಕಾಣಿಸಬೇಕಾಗಿರುವಂಥದ್ದು, ಯಾಕಂದರೆ ಇಲ್ಲೆಲ್ಲ ನೋಡಿ ನಿಮಗೆ ಬಸ್ ಸ್ಟ್ಯಾಂಡು ಅಗ್ರೆಸಿವ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಮೇಲ್ಗಡೆ ಟ್ರೆಂಡ್ ಲೈನ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಹುಷಾರಾಗಿರಬೇಕು. ಅದೇ ಅಕಸ್ಮಾತ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 19,400 ಕೆಳಗಡೆ ಬಂದರೆ ಈ ಬಸ್ ಸ್ಟ್ಯಾಂಡ್ ಒಂದು ಕ್ರಿಯೇಟ್ ಮಾಡಿ 19,360 ಬ್ರೇಕ್ ಆಗ್ತಾ ಹೋಯಿತು ಅಂತಂದರೆ ನೀವು ಖಂಡಿತವಾಗ್ಲೂ 280 320 ಈ ಟಾರ್ಗೆಟ್ಗಳನ್ನು ನೋಡಲಿಕ್ಕೆ ಸಿಗ್ಬೋದು. ಸೊ ಈ 19,500 19,300 ಈ ಝೋನಲ್ಲಿ ಸ್ವಲ್ಪ ಹುಷಾರಾಗಿರಿ. ಸೊ ಆ ಝೋನಲ್ಲಿ ಮುಗಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ ಕೇಸ್ ಏನಾದ್ರು ಮಧ್ಯದಲ್ಲಿ ಓಪನ್ ಆದರೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಪ್ರೈಸ್ ಆಕ್ಷನ್ ನೋಡಿಕೊಂಡು ಟ್ರೇಡ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ನಿನ್ನೆ ಕ್ಲೋಸಿಂಗ್ ಏನಿತ್ತು ಆ ಕ್ಲೋಸಿಂಗ್ ಪ್ರೈಸ್ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ನನಗೆ ಈಗಲೂ ಕೂಡ ವೀಕ್ ಆಗಿ ಕಾಣಿಸ್ತಾ ಇದೆ. ನನ್ನ ನ್ಯಾಚುರಲ್ ಬಯಾಸ್ ನಿಮ್ಗೆ ಹೇಳ್ತಾ ಇರ್ತೀನಿ, ಬ್ಯಾಂಕ್ ನಿಫ್ಟಿ ಯಾವ ಕಡೆ ಇರುತ್ತೋ ನಾನು ಆ ಕಡೆ ಇರ್ತೀನಿ. ಸೊ ನಿಫ್ಟಿ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ, ಆದರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ನಿನ್ನೆ ಕ್ಲೋಸಿಂಗ್ ಮೇಲ್ಗಡೆ ಹೋಗೋಕ್ಕಾಗದೇ ಇರೋದ್ರಿಂದ ನಾನು ಇದನ್ನ ವೀಕ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನೋಡಿ ಒಂದು ಕೆಳಗಡೆ ಬರ್ತಾ ಇತ್ತು, ಆ ಚಾನಲ್ ನೀವು ಇಲ್ಲಿಂದ ನೀವು ಒಂದು ಪ್ಯಾಟರ್ನ ಡ್ರಾ ಮಾಡ್ಕೊಂಡ್ರು ಕೂಡ ಇವತ್ತು ಮೆಂಬರ್ಸ್ ಗ್ರೂಪಲ್ಲಿ ನಾನು ಶೇರ್ ಮಾಡಿದ್ದೆ ಕೂಡ. ಇಲ್ಲಿಂದ ನಿಮಗೆ ಕ್ಲೀನಾಗಿ ನಿಮಗೆ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಎಲ್ಲಿವರೆಗೂ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗೋದಿಲ್ವೋ ಅಲ್ಲಿ ತನಕ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದೆ, ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ, ಅಂದರೆ 44,000 ಬೀಟ್ ಆಯಿತು ಅಂತಂದರೆ ಒಂದು 100-150 ಪಾಯಿಂಟ್ಗಳ ಅಗ್ರೆಸಿವ್ ಮೂವ್ ನಿಮಗೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಈ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿರೋದ್ರಿಂದ 44,170 44,200 ಈ ಝೋನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇಲ್ಲೇ ಓಪನ್ ಆಗಿ ನಿಮಗೆ ಮೇಲ್ಗಡೆ ಬ್ರೇಕ್ ಕೊಡ್ತಾ ಹೋಯಿತು ಅಂತಂದರೆ, ಅದು ಅಕಸ್ಮಾತ್ ಇಲ್ಲೇ ಓಪನ್ ಆಗಿ ನಿಮಗೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ 43,748 ಈ ಝೋನ್ಗಳನ್ನು ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ನಾಳೆ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಹುಷಾರಾಗಿ ಟ್ರ್ಯಾಕ್ ಮಾಡಿ. ಬಟ್ ಸದ್ಯಕ್ಕೆ ನೋಡೋದಾದರೆ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ನನಗೆ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಈ ಝೋನ್ನ ಬಿಟ್ಟು ಮತ್ತು ನೆನ್ನೆ ಕ್ಲೋಸಿಂಗ್ನು ಕೂಡ ಮೇಲ್ಗಡೆ ಹೋಗಿಲ್ಲ. ಈ ಕಡೆದಾಗಿ ಈ ಟ್ರೆಂಡ್ ಲೈನ್ ನೀವು ಕ್ಲೀನಾಗಿ ರೆಫರೆನ್ಸ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡು ಆ ಥರ ನೀವು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಂದರೆ 44,000 ಮೇಲ್ಗಡೆ ಅಂದರೆ 44,100 ಈ ಝೋನಲ್ಲಿ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡಿ, ಪ್ರೈಸ್ ಆಕ್ಷನ್ ನೋಡಿ. ಈ ಬೇಸ್ ಏನಿರುತ್ತೆ ಇದೇ ಸಪೋರ್ಟ್ ಥರ ಆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ವಾಪಸ್ ಇಲ್ಲೊಂದ್ಸಲ ಬಂದು ಟೆಸ್ಟ್ ಮಾಡಿ ಇಲ್ಲಿಂದ ಮೇಲ್ಗಡೆ ಬೌನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆವಾಗ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಸಿ ಕಡೆ ಟ್ರೇಡ್ ಮಾಡ್ಬೋದು. ಸೊ ಫ್ಲಾಟ್ ಆಗಿ ಓಪನಿಂಗ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಾವು ಸಿ ಕಡೆ ಟ್ರೇಡ್ ಮಾಡ್ತಾ ಹೋಗ್ಬೋದು. ಫ್ಲಾಟ್ ಆಗಿ ಓಪನ್ ಆಗಿ ನಮಗೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಆಗ ನಾವು ಪಿ ಕಡೆ ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಮೂರೇ ಪಾಸಿಬಿಲಿಟಿ ಅಲ್ವಾ, ಗ್ಯಾಪ್ ಅಪ್ ಆಗ್ಬೋದು, ಗ್ಯಾಪ್ ಡೌನ್ ಆಗ್ಬೋದು, ಫ್ಲಾಟ್ ಆಗ್ಬೋದು. ಅದಕ್ಕೆ ತಕ್ಕಂಗೆ ನಿಮ್ಮ ಪ್ಲಾನ್ ಇಟ್ಕೊಳ್ಳಿ. ಇನ್ನೂ ನೀವು ಡೈವರ್ಸಿಫೈ ಮಾಡಬೇಕು ಅಂದರೆ ತುಂಬ ದೊಡ್ಡ ಗ್ಯಾಪ್ ಅಪ್ ಆದರೆ, ತುಂಬ ದೊಡ್ಡ ಗ್ಯಾಪ್ ಡೌನ್ ಆದರೆ ಯಾವ ರೀತಿ ಅಂತಲೂ ಕೂಡ ನೀವು ಪ್ಲಾನ್ ಮಾಡ್ಕೋಬೋದು. ಈ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ನಿಮಗೆ ವ್ಯೂ ಗೊತ್ತಿರುತ್ತೆ. ಈ ರೀತಿ ಆದರೆ ನಾನು ಯಾವ ಸ್ಟಾಪ್ ಲಾಸ್ ಇಟ್ಕೋಬೋದು, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ಫಿಕ್ಸ್ ಆಗಿರ್ತೀರಾ. ಸೊ ಅದು ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಆ ಥರ ನೋಡಿಕೊಂಡು ಟ್ರೇಡ್ ಮಾಡೋರಂತೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಒಂದ್ಸಲ ಡೈಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಏನಿದೆ 43,700 ಈ ಝೋನ್ ಇದೆಯಲ್ಲ, 43,600 ಒಂದು ಸಪೋರ್ಟ್ನ ತೊಗೊತಾ ಇದೆ. ಬಟ್ ನಾಳೆ ನನ್ನ ಪ್ರಕಾರ 44,000 ಅಥವಾ 43,500 ಎರಡರಲ್ಲಿ ಒಂದು ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋದರೆ ನಾನು ಆಗಲೇ ಹೇಳ್ದಂಗೆ 44,200 ಇಂಟ್ರಾಡೇನಲ್ಲಿ ನಾವು ಟೆಸ್ಟ್ ಮಾಡಲಿಕ್ಕೆ ಬರ್ಬೋದು. ಅಕಸ್ಮಾತ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ದೊಡ್ಡದಾಗಿ ಫಾಲ್ ಕೂಡ ಬರೋ ಸಾಧ್ಯತೆ ಇರುತ್ತೆ. 43,500 ಕೂಡ ಬಂದು ನಾವು ಟೆಸ್ಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಸೊ ಕ್ವಿಕ್ಕಾಗಿ ನಾವು ಇದರಲ್ಲೂ ಕೂಡ ಒಂದ್ಸಲ ಆಪ್ಷನ್ ಚೈನ್ನ ನೋಡ್ಕೊಂಬರೋದಾದರೆ, ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಇದೆ ಅಂತ ನೀವು ನೋಡೋದಾದರೆ ಈ ಕಡೆ ನೋಡಿ ಪುಟ್ ರೇಟಿಂಗ್ಗಳು ಕ್ಲೀನಾಗಿ ಕಾಣಿಸ್ತಾ ಇದೆ. 33 ಲಕ್ಷ 36 ಲಕ್ಷ ಈ ರೀತಿ 43,700 800 ಕಾಣಿಸ್ತಾ ಇದೆ. ಆದರೆ ಹೈಯೆಸ್ಟ್ ನಿಮಗೆ ಕಾಲ್ ರೇಟಿಂಗ್ ಅಂತ ಕಾಣಿಸ್ತಾ ಇರೋದು 44,000 ಮಾತ್ರ. 44,000 ಮೇಲ್ಗಡೆ ಅಷ್ಟು ಯಾರು ಧೈರ್ಯ ಮಾಡಿಲ್ಲ. 24, 26, 24 ಈ ರೀತಿಯೇ ಇದೆ. ಸೊ ಹಾಗಾಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಡೆಗೆ ಹೇಳ್ಕೊಂಡು ಹೋಗುತ್ತಾ ಅಥವಾ ಬ್ಯಾಂಕ್ ನಿಫ್ಟಿ ಕಡೆಗೆ ಹೇಳ್ಕೊಂಡ್ಬರುತ್ತಾ ಅನ್ನೋದು ಸೊ ಕೆಲವೊಂದು ಇವೆಂಟ್ ಮೇಲೂ ಕೂಡ ಇರೋದ್ರಿಂದ, FOMC ಮೀಟು ಕೂಡ ಇರೋದ್ರಿಂದ ಅದು ಮೀಟಿಂಗ್ ಮಿನಿಟ್ಸು ಅದೆಲ್ಲದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ನೀವು ನೋಡೋದಾದರೆ ಸೊ ಕಾಲ್ ರೇಟಿಂಗಿಂತ ಪುಟ್ ರೇಟಿಂಗ್ಗೆ ಅಗ್ರೆಸಿವ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ಬಸ್ ಸ್ಟ್ಯಾಂಡ್ ಕೂಡ ಮಾಡಿರೋದ್ರಿಂದ ನಾಳೆ ಹುಷಾರಾಗಿ ನೋಡಿಕೊಂಡು ಟ್ರೇಡ್ ಮಾಡಿ. ಸೊ ಮೇಲ್ಗಡೆ ಮೂಮೆಂಟ್ ಸಿಕ್ಕಿದ್ರೆ ಆ ರೀತಿ ಮೂಮೆಂಟು ಕಾಣಲಿಕ್ಕೆ ಸಿಗ್ಬೋದು. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಸೇಮ್ ಫಿನ್ ನಿಫ್ಟಿನಲ್ಲೂ ಕೂಡ
ಬ್ಯಾಂಕ್ ನಿಫ್ಟಿ ಥರ ಇದು ಕೂಡ ವೀಕ್ ಆಗಿದೆ. ಯಾಕೆಂದರೆ ನಿನ್ನೆ ಕ್ಲೋಸಿಂಗ್ ಮೇಲ್ಗಡೆ ಕ್ಲೋಸ್ ಆಗೋಕ್ಕಾಗಿಲ್ಲ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ಇದನ್ನ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ 19,700 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಅಕಸ್ಮಾತ್ ಇದರಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 19,500, ಅದೇ ರೀತಿಯಾಗಿ 19,450 ಈ ಝೋನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಅಂದರೆ ಈ ಝೋನಲ್ಲಿ ಓಪನಿಂಗ್ ಆದರೆ ನೀವು ಒಂದು ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡಿ, ಅಲ್ಲಿಂದ ಕೆಳಗಡೆ ಟ್ರೇಡ್ ಮಾಡಿ. ಮೇಲ್ಗಡೆ ಹೋಯಿತು ಅಂತಂದರೆ ಹುಷಾರಾಗಿ ಸಣ್ಣ ಪ್ರಮಾಣದಲ್ಲಿ ಈ ಬಸ್ ಸ್ಟ್ಯಾಂಡ್ ತನಕ ಟ್ರೇಡ್ ಮಾಡಿ. ನೋಡಿ, ಈ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ಸ್ವಲ್ಪ ಟ್ರಿಕಿಯಾಗಿರುತ್ತೆ ಮಾರ್ಕೆಟು. ಈ ಝೋನ್ ಒಳಗಡೆ ಎರಡು ಕಡೆಯಿಂದ ನಿಮಗೆ ಸೆಲ್ಲರ್ಸ್ಗಳು ಪುಷ್ ಮಾಡೋಕ್ಕೆ ನೋಡ್ಬೋದು. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಥವಾ ಫ್ಲಾಟ್ ಓಪನಿಂಗ್ ಆದರೆ ಬೆಸ್ಟ್ ಸಿನಾರಿ ಆಗಿರುತ್ತೆ. ಅಥವಾ ಒಂದು ಸ್ವಲ್ಪ ಫ್ಲಾಟ್ ಓಪನಿಂಗ್ ಆಗಿ ಕೆಳಗಡೆ ಬಂದರೂ ಕೂಡ ಒಂದು ಒಳ್ಳೆ ಟ್ರೇಡ್ ಇರುತ್ತೆ. ಸೊ ನೋಡೋಣ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಸೊ ಮೊದಲನೇದಾಗಿ ಇನ್ಫೋಸಿಸಲ್ಲಿ ಇವತ್ತು ನ್ಯೂಸ್ ಕೂಡ ಬಂತು. ಸೊ ನೆನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ, ನ್ಯೂಸ್ ಫಸ್ಟಾ ಅಥವಾ ಮಾರ್ಕೆಟ್ ಫಸ್ಟಾ ಅಂತ. ನೋಡಿ, ಎರಡು ಮ್ಯಾಚ್ ಆಗೋ ಥರ ಅಂತ ಅನಿಸಿದೆ. ಸೊ 1.5 ಬಿಲಿಯನ್ ಯೂರೋಸ್ದು ಒಂದು ಲಿಬರ್ಟಿ ಗ್ಲೋಬಲ್ ಅಂತ, ಇದು ಲಂಡನ್ನಲ್ಲಿರುವಂಥ ಒಂದು 5G ಫೈಬರ್ ಬೇಸ್ಡ್ ಕನೆಕ್ಷನ್ ಒದಗಿಸುವಂಥ ಕಂಪನಿ, ಅವರ ಒಂದು ಡೀಲ್ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಒಂದು ಏನು ಬಸ್ ಸ್ಟ್ಯಾಂಡ್ ಅಂತ ಮಾತಾಡಿದ್ವಿ, ಅದಕ್ಕೆ ಬ್ರೇಕ್ಔಟ್ ಕೂಡ ಕೊಟ್ಟಿದೆ. ಸೊ ಇನ್ಫೋಸಿಸಲ್ಲಿ ನಾನು ಕೂಡ ಪೊಸಿಷನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆನ್ನೆ ನಿಮ್ಗೆ ಹೇಳ್ದಂಗೆ 1440 ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಅಲ್ಲಿಗೆ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಅಂದರೆ ಒಂದು 25ರಿಂದ 30% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ವಾರದೊಳಗಡೆ ನಿಫ್ಟಿನಲ್ಲಿ. ಸೊ ಆ ಪೊಸಿಷನ್ನ ನಾನು ಬುಕ್ಕಿಂಗ್ ಮಾಡ್ಕೊಳ್ಳೋದಿನ ನಾನು ಮೆಂಬರ್ಸಿಗೆ ಶೇರ್ ಮಾಡ್ತೀನಿ. ಬಟ್ ಇವತ್ತು ಅಪ್ಡೇಟ್ ಕೊಟ್ಟಿದ್ದೆ, ಇದರಲ್ಲಿ ಎಂಟರ್ ಆಗಿದ್ದೀವಿ ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ಇದು ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗಬೇಕು 1400 ಲೆವೆಲ್ ಅನ್ನೋದು ಇನ್ಫೋಸಿಸಲ್ಲಿ. ಸೊ ಮುಂಬರುವ ದಿನಗಳಲ್ಲಿ 1440 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಇನ್ಫೋಸಿಸಲ್ಲಿ. ಅದೇ ರೀತಿಯಾಗಿ HDFC ಬ್ಯಾಂಕ್, ನಾಳೆ HDFC ಬ್ಯಾಂಕ್ನ ನೀವು ತುಂಬ ಹುಷಾರಾಗಿ ಟ್ರ್ಯಾಕ್ ಮಾಡಬೇಕು. ಯಾಕೆಂದರೆ ನೋಡಿ, 1580ರಲ್ಲಿ ಇವತ್ತು ಕ್ಲೀನಾಗಿ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. ಒನ್ ಆಫ್ ದ ಮೇನ್ ರೀಸನ್ಸ್ ಯಾಕೆ ಇವತ್ತು ರಿಕವರಿ ಕೊಟ್ಟಿದೆ ಅನ್ನೋದಕ್ಕೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡಕ್ಕೂ ಕೂಡ HDFC ಬ್ಯಾಂಕೇ ಕಾರಣ ಅಂತ ಹೇಳ್ಬೋದು. ಬಟ್ ಇದನ್ನ ನಾವು ಇನ್ನು ರಿಕವರಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ 1625 ರೆಸಿಸ್ಟೆನ್ಸ್ ಇದೆ ಮತ್ತು ಈ ಒಂದು ಡೋಜಿ ಕ್ಯಾಂಡಲ್ ಏನಿದೆ ಅದ್ರ ಮೇಲ್ಗಡೆ ಹೋಗೋಕ್ಕೆ ಹೋಗಿಲ್ಲ. ಸೊ ನಾಳೆ ಇದು ಒಳಗಡೆ ಒಂದು ಇನ್ಸೈಡ್ ಕ್ಯಾಂಡಲ್ ಆಗಿ ಉಳಿದ್ರೆ ಮತ್ತೆ ಒಂದು ಕೆಳಗಡೆ ಬರೋ ಸಾಧ್ಯತೆ ಇರುತ್ತೆ. ಹೊಸದಾಗಿ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾರೆ ಅಂದರೆ 1550ರಲ್ಲಿ ನೀವು GTT ಆರ್ಡರ್ನ ಸಣ್ಣ ಪ್ರಮಾಣದಲ್ಲಿ ಇಡ್ತಾ ಹೋಗೋದು. ಯಾಕೆಂದರೆ ಮುಂಚೆಯಿಂದ ಮಾತಾಡ್ತಾ ಬಂದಿದ್ದೀವಿ, ಇದು ಒಂದು ಬಸ್ ಸ್ಟ್ಯಾಂಡ್ ಝೋನಲ್ಲೇ ನಡೀತಾ ಇದೆ ಸುಮಾರು ಒಂದು ವರ್ಷಕ್ಕಿಂತಲೂ ಜಾಸ್ತಿ ಕಾಲದಿಂದ. ಸೊ ಇಲ್ಲಿಂದ ನಿಮಗೆ ಏನಾದ್ರು ಒಂದು ಬ್ರೇಕ್ಔಟ್ ಕೊಟ್ಟರೆ ಅಥವಾ ಬ್ರೇಕ್ ಡೌನ್ ಕೊಟ್ಟರೆ ಒಳ್ಳೆ ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ನೋಡೋಣ. ಬಟ್ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡೋರು 1550 ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ನಾನು ಕೂಡ 1550 ಬರಲಿ ಅಂತ ಕೇಳ್ಕೊತಾ ಇದ್ದೀನಿ HDFC ಬ್ಯಾಂಕ್. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಅಪೋಲೋ ಹಾಸ್ಪಿಟಲ್ಸಲ್ಲಿ ಸ್ವಲ್ಪ ಡೈಲಿ ಕ್ಯಾಂಡಲ್ ನೋಡ್ತಾ ಬನ್ನಿ. ಇಲ್ಲಿ ಒಂದು ಏನು 1896 ಈ ಝೋನಲ್ಲಿ ಒಂದು ಸಪೋರ್ಟ್ ತಗೋಬೇಕು ಅಂತ ಮಾತಾಡಿದ್ವಿ. ಯಾಕೆಂದರೆ ಹಿಸ್ಟಾರಿಕಲಿ ಇದೊಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಿತ್ತಂಥ ಝೋನು, ಈಗ ಇದು ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕಿಂತ ಕೆಳಗಡೆ ಬಂದು ಒಂದು ಇವಾಗ ವಾಪಸ್ ಒಂದು ರಿಕವರಿ ಕ್ಯಾಂಡಲ್ ಥರ ಬಂದಿದೆ. ಇವತ್ತು ಬಂದಿರುವಂಥ ಕ್ಯಾಂಡಲ್ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ ಅಲ್ವಾ. ನೋಡಿ, ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಡೌನ್ ಮೂಮೆಂಟ್ ಇತ್ತು, ಇಲ್ಲಿ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಇದಕ್ಕೆ ಕನ್ಫರ್ಮೇಷನ್ ಯಾವಾಗ ಸಿಗುತ್ತೆ? ನಾಳೆ ಸಿಗುತ್ತೆ. ನಾಳೆ ಏನಾದರೂ ಇದು 5000 ಹತ್ತಿರ ಹೋಗಿ ಕ್ಲೋಸ್ ಆಯಿತು ಅಂತಂದರೆ ಇಲ್ಲಿಂದ ಮತ್ತೆ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗ್ತಾ ಇದೆ ಸ್ಟಾಕ್ ಅಂತ ಹೇಳ್ಬೋದು. ಸೊ ನಾಳೆ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಸೊ ಮಾರ್ಕೆಟ್ ಎಂಡ್ ಆಗೋ ಟೈಮಲ್ಲಿ ನೀವು ಒಂದು ಪೊಸಿಷನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಅಪೋಲೋ ಹಾಸ್ಪಿಟಲ್ಸಲ್ಲಿ. ಸೊ ಇದ್ರ ಬಗ್ಗೆ ನಾನು ಮೆಂಬರ್ಸಿಗೆ ಅಪ್ಡೇಟ್ ಕೊಡ್ತೀನಿ ಆ ರೀತಿ ಏನಾದ್ರು ಸಿಚುವೇಷನ್ ಬಂದರೆ. ಬಟ್ ನಿಮಗೆ ಜನರಲ್ ಆಗಿ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಅಪೋಲೋ ಹಾಸ್ಪಿಟಲಲ್ಲಿ ಆ ರೀತಿ ಒಂದು ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಥರ ಬಂದಿದೆ. ಬಟ್ ಇದು ಕಂಪ್ಲೀಟಾಗಿ ವಿಕ್ಕನ್ನು ಎಂಡ್ ಮಾಡೋ ಥರ ಬಂದಿದ್ರೆ ಒಳ್ಳೆಯದು ಅಂತ ಹೇಳ್ಬೋದಿತ್ತು. ಬಟ್ ದಿಸ್ ಇಸ್ ಅ ಗುಡ್ ಕ್ಯಾಂಡಲ್ ಅಂತ ಅನ್ಸುತ್ತೆ. ಬಟ್ ನಾಳೆ ಫಾಲೋ ಅಪ್ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. 5000 ಮೇಲ್ಗಡೆ ಹತ್ತಿರ ಬಂದು ಕ್ಲೋಸಿಂಗ್ ಆಯಿತು ಅಂತಂದರೆ ನೀವು ಮತ್ತೆ 5100 5200 ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ವಾರಗಳಲ್ಲಿ ಅಪೋಲೋ ಹಾಸ್ಪಿಟಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ನ ಮಿಷನ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ. ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಮಾರ್ಗವನ್ನು ಅನುಸರಿಸಿ ನೀವು ಆರೋಗ್ಯ ವಿಮೆನ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.